ಫ್ರೆಂಡ್ಸ್, ನಿಮ್ಮ ಫೋನ್ ಕೂಡ ಬ್ಯಾಟರಿ ಬ್ಯಾಕಪ್ ಪ್ರಾಬ್ಲಮ್ ಬರ್ತಾ ಇದೆಯಾ ಅಂದ್ರೆ ಬೆಳಗ್ಗೆ ಚಾರ್ಜ್ ಕೂಡ ಮಾಡಿರ್ತೀರಾ, ಮಧ್ಯಾಹ್ನ ಅಷ್ಟೊತ್ತಿಗೆ ಒಂದು ಜಾಸ್ತಿ ಯೂಸ್ ಮಾಡೋದಿಲ್ಲ, ಒಂದು 50%, 40%, 30% ಸುಮ್ಮನೆ ಖಾಲಿ ಆಗಿರುತ್ತೆ. ನಿಮಗೆ ಶಾಕ್ ಕೂಡ ಆಗ್ಬಿಡುತ್ತೆ, ಇದೇನು ಗುರು ನಾನು ಜಾಸ್ತಿ ಫೋನೇ ಯೂಸ್ ಮಾಡಿಲ್ಲ, ನಿಮಗೆ ಇಷ್ಟೊಂದು ಬ್ಯಾಟ್ರಿ ಖಾಲಿ ಆಗಿಬಿಟ್ಟಿದ್ದೀರಾ ಅಂತ. ಮತ್ತೆ ಇನ್ನೂ ಕೆಲವ್ರದ್ದು ಪ್ರಾಬ್ಲಮ್ ಕೂಡ ಇರುತ್ತೆ, ನೈಟ್ ಟೈಮ್ ಚಾರ್ಜ್ಗೆ ಕೂಡ ಹಾಕಿರ್ತೀರಾ, ಅದಾದ್ಮೇಲೆ ಸ್ವಲ್ಪ ಯೂಸ್ ಮಾಡ್ತೀರಾ, ಅದಾದ್ಮೇಲೆ ಬೆಳಗ್ಗೆ ಎಲ್ಲೋಷ್ಟರಲ್ಲಿ ಅವಾಗಲೂ ಕೂಡ ಅಷ್ಟೇ ಒಂದು 30-40% ಚಾರ್ಜ್ ಕೂಡ ಖಾಲಿ ಆಗಿರುತ್ತೆ, ಅವಾಗಲೂ ಕೂಡ ಶಾಕ್ ಆಗ್ತೀರಾ. ಇದೇನು ಗುರು ನನ್ನ ಬ್ಯಾಟ್ರಿ ಇಷ್ಟು ಬೇಗ ಡ್ರೈನ್ ಆಗ್ತಿದೆ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಪ್ರಾಬ್ಲಮ್ ಏನೂ ಇಲ್ಲ, ಈ ಸೆಟ್ಟಿಂಗ್ಸ್ ಅನ್ನ ಮಾಡೋದು ನೀವು ಮರ್ತಿರ್ತೀರಾ. ಈ ಸೆಟ್ಟಿಂಗ್ಸ್ ಅನ್ನ ಏನೇನು ಹೇಳ್ಕೊಡ್ತೀನಿ ಮತ್ತೆ ಕೆಲವೊಂದು ಟಿಪ್ಸ್ ಅನ್ನ ಕೊಡ್ತೀನಿ, ಅದನ್ನ ಫಾಲೋ ಮಾಡಿ ಡೆಫಿನೆಟ್ಲಿ ನಿಮ್ಮ ಫೋನಲ್ಲಿ ಬ್ಯಾಟ್ರಿ ಬ್ಯಾಕಪ್ ಸಖತ್ತಾಗಿ ಬರುತ್ತೆ ಮತ್ತೆ ಆರಾಮಾಗಿ ಒಂದು ಡೇ ಯೂಸ್ ಮಾಡ್ಕೋಬಹುದು. ಹಾಗಾದ್ರೆ ಯಾವ್ದು ಟಿಪ್ಸ್ ಮತ್ತೆ ಟ್ರಿಕ್ಸ್ ಅಂತ ತಿಳ್ಕೊಳ್ಳೋಣ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ನೀವೇನೇ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿರಿ ಒಂದು ಲೈಕ್ ಅನ್ನ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಮುಂದೆ ಕೂಡ ತಿಳ್ಕೊಳ್ತಾ ಇರಬಹುದು. ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋವನ್ನ ಶೋಣ. ಪ್ರತಿಯೊಂದು ಫೋನಲ್ಲಿ ಕೂಡ ಅಷ್ಟೇ ಈ ಒಂದು ಸೆಟ್ಟಿಂಗ್ಸ್ ಗಳನ್ನ ಕೊಟ್ಟಿರ್ತಾರೆ, ಆದ್ರೆ ಯಾರು ಕೂಡ ಈ ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಳ್ಳೋದಿಲ್ಲ. ಡಿಫಾಲ್ಟ್ ಆಗಿ ಏನ್ ಕೊಟ್ಟಿರ್ತಾರೆ ಅದನ್ನ ಸೆಟ್ಟಿಂಗ್ಸ್ ಅನ್ನ ಯೂಸ್ ಮಾಡ್ತಾ ಹೋಗ್ತಾ ಇರ್ತೀರಾ. ಈ ತರ ಮಾಡೋದ್ರಿಂದಾನೆ ಅರ್ಧ ನಿಮ್ಮ ಫೋನ್ಲಿ ಬ್ಯಾಟ್ರಿ ಬ್ಯಾಕಪ್ ಗೆ ಹೊಡೆದ ಕೂಡ ಬೀಳೋದು, ಅದಾದ್ಮೇಲೆ ಬ್ಯಾಟ್ರಿ ಬ್ಯಾಕಪ್ ಬೇಗ ಖಾಲಿ ಕೂಡ ಆಗುವಂತದ್ದು. ಹಾಗಾದ್ರೆ ಯಾವ್ದು ಸೆಟ್ಟಿಂಗ್ಸ್ ಅಂತ ನೀವು ಕೇಳಬಹುದು. ಫಸ್ಟ್ ನಿಮ್ಮ ಫೋನ್ ನ ತಗೊಳ್ಳಿ, ಏನೇನ್ ಸೆಟ್ಟಿಂಗ್ಸ್ ಅನ್ನ ಹೇಳ್ತೀನಿ ಪ್ರತಿಯೊಂದು ಕೂಡ ಒಂದೊಂದಾಗಿ ಮಾಡ್ತಾ ಹೋಗಿ. ಡೈರೆಕ್ಟ್ ಆಗಿ ನಿಮ್ಮ ಫೋನ್ ನ ಸೆಟ್ಟಿಂಗ್ಸ್ ಗೆ ಬನ್ನಿ, ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಡಿಸ್ಪ್ಲೇ ಅಥವಾ ಬ್ರೈಟ್ನೆಸ್ ಅಂತ ಒಂದು ಆಪ್ಷನ್ ಕೂಡ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಫಸ್ಟ್ ನೀವು ಏನ್ ಮಾಡಕ್ಕಾಗುತ್ತೆ ಅಂದ್ರೆ ಡಾರ್ಕ್ ಮೋಡ್ ಅಂತ ಕಾಣುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ನೀವು ಮನೆಯಿಂದ ಹೊರಗಡೆ ಹೋದ್ರೆ ಅಂದ್ರೆ ಲೈಟ್ ಮೋಡ್ಗೆ ಹಾಕೊಳ್ಳಿ. ಏನಕ್ಕೆ ಅಂದ್ರೆ ಇದರಿಂದ ಬ್ಯಾಟ್ರಿ ತುಂಬಾ ಸೇವ್ ಕೂಡ ಆಗುವಂತದ್ದು, ಬ್ರೈಟ್ನೆಸ್ ಇರಲ್ವಲ್ಲ ಫೋನ್ ಅಲ್ಲಿ, ಹಾಗೆ ತುಂಬಾ ಬ್ಯಾಟ್ರಿ ಸೇವ್ ಕೂಡ ಆಗುತ್ತೆ. ಅದಾದ್ಮೇಲೆ ಇನ್ನೊಂದು ಸೆಟ್ಟಿಂಗ್ ಅನ್ನ ಕೂಡ ಮಾಡ್ಕೊಳ್ಳಿ. ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಆಟೋಮೆಟಿಕ್ ಬ್ರೈಟ್ನೆಸ್ ಅಂತ ಕಾಣುತ್ತಲ್ಲ, ಸಿಂಪಲ್ ಆಗಿ ಇದನ್ನ ಎನೇಬಲ್ ಮಾಡ್ಕೊಳ್ಳಿ. ಇದನ್ನ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನೀವು ಮನೆಯಿಂದ ಹೊರಗೆ ಹೋಗ್ತಾ ಇದ್ದಂಗೆ ಎಷ್ಟು ಬ್ರೈಟ್ನೆಸ್ ಬೇಕು, ಅದಾದ್ಮೇಲೆ ಮನೆ ಒಳಗೆ ಬರ್ತಾ ಇದ್ದಂಗೆ ಎಷ್ಟು ಬ್ರೈಟ್ನೆಸ್ ತಗೋಬೇಕು ಪ್ರತಿಯೊಂದು ಕೂಡ ಫೋನ್ಗೆ ಬಿಟ್ಬಿಡ್ತೀರಾ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಬ್ಯಾಟ್ರಿಯಲ್ಲಿ ಬ್ಯಾಕಪ್ ತುಂಬಾ ಚೆನ್ನಾಗಿ ಬರುತ್ತೆ. ಇವ್ ಏನ್ ಮಾಡ್ತೀರಾ ಅಂದ್ರೆ ಹೊರಗಡೆ ಇರ್ತೀರಾ, ಬ್ರೈಟ್ನೆಸ್ ಜಾಸ್ತಿ ಮಾಡ್ಕೊಂಡಿರ್ತೀರಾ, ಮನೆಯೊಳಗೆ ಬಂದಾಗಲೂ ಕೂಡ ಅದನ್ನ ಕಡಿಮೆ ಮಾಡ್ಕೊಳ್ಳೋದೇ ಮರ್ತಾಗುತ್ತೆ. ಇನ್ನೊಂದು ಟೆನ್ಷನ್ ಇರ್ತೀರಾ, ಇನ್ನೊಂದು ವರ್ಕ್ ಮಾಡ್ತಾ ಇರ್ತೀರಾ, ಅದೇ ಬ್ರೈಟ್ನೆಸ್ ಅಲ್ಲಿ ಕಂಟಿನ್ಯೂ ಕೂಡ ಮಾಡ್ತಾ ಇರ್ತೀರಾ. ಹಾಗಾಗಿ ಆಟೋಮೆಟಿಕ್ ಬ್ರೈಟ್ನೆಸ್ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ಇದು ನಿಮಗೆ ಪ್ಲಸ್ ಆಗುತ್ತೆ. ಫ್ರೆಂಡ್ಸ್, ಇನ್ನ ಎರಡನೇದಾಗಿ ಇದನ್ನ ಕೂಡ ತುಂಬಾ ಜನ ತಮ್ಮ ಫೋನ್ಸ್ ಗಳಲ್ಲಿ ಇಗ್ನೋರ್ ಕೂಡ ಮಾಡ್ತಾರೆ. ಏನಂದ್ರೆ ಈಗ ನೋಡಬಹುದು ವೈಫೈ, ಮೊಬೈಲ್ ನೆಟ್ವರ್ಕ್, GPS, ಲೊಕೇಶನ್, ಅದು ಇದು ಅಂತ ಪ್ರತಿಯೊಂದು ಕೂಡ ಆನ್ ಮಾಡಿ ಸುಮ್ಮನೆ ಇಟ್ಕೊಂಡಿರ್ತಾರೆ, ಇವನ್ನ ಯೂಸ್ ಮಾಡೋದಿಲ್ಲ. ಆ ತರ ಮಾಡೋದ್ರಿಂದ ಕೂಡ ಅಷ್ಟೇ ನಿಮ್ಮ ಫೋನ್ ಅಲ್ಲಿ ಬ್ಯಾಟ್ರಿ ಬೇಗ ಖಾಲಿ ಕೂಡ ಆಗುತ್ತೆ. ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಿಮ್ಮ ನೋಟಿಫಿಕೇಶನ್ ಬರೋಣ ಹಾಗೆ ಸ್ಕ್ರಾಲ್ ಮಾಡಿ, ಯಾವ್ದು ನಿಮಗೆ ಯೂಸ್ ಇದೆ ಅದನ್ನ ಮಾತ್ರ ಎನೇಬಲ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಎನಿ ಟೈಮ್ ಕೂಡ ಮೊಬೈಲ್ ಇಂಟರ್ನೆಟ್ ಅನ್ನ ಆನ್ ಮಾಡಿ ಇಟ್ಕೊಂಬೇಡಿ, ಯಾವಾಗ ಯೂಸ್ ಇದೆ ಅವಾಗ ಮಾತ್ರ ಎನೇಬಲ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದ್ರೆ ಬ್ಯಾಟ್ರಿ ತುಂಬಾ ಸೇವ್ ಕೂಡ ಆಗುತ್ತೆ. ನೀವು ಯಾವಾಗ ಎನಿ ಟೈಮು ಈಗ ನೋಡ್ಬೋದು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಆಫೀಸಿಗೆ ಹೋದ್ರು ಅಂದ್ರೆ ಎನಿ ಟೈಮ್ ವೈಫೈ ಆನ್ ಮಾಡಿ ಇಟ್ಟಿರ್ತಾರೆ, ಇಲ್ಲಾಂದ್ರೆ ಮೊಬೈಲ್ ಡೇಟಾ ಆನ್ ಮಾಡಿ ಇಟ್ಟಿರ್ತಾರೆ, ಅದಾದ್ಮೇಲೆ ಬ್ಲೂಟೂತ್ ಕೂಡ ಅಷ್ಟೇ, ಅದಾದ್ಮೇಲೆ GPS ಆನ್ ಮಾಡಿ ಇಡ್ತಾರೆ. ಎಲ್ಲ ಕೂಡ ಅಟ್ ಎ ಟೈಮ್ ಆನ್ ಮಾಡಿ ಇಟ್ಟಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಕೂಡ ಸ್ಕ್ಯಾನ್ ಆಗ್ತಾನೆ ಇರುತ್ತೆ. ಲೈಕ್ ಈಗ ಮೊಬೈಲ್ ಡೇಟಾ ಆನ್ ಮಾಡಿದ್ರೆ ಅಂದ್ರೆ ನೆಟ್ವರ್ಕ್ ನ ಅದು ಸ್ಕ್ಯಾನ್ ಮಾಡ್ತಾ ಇರುತ್ತೆ, ವೈಫೈ ಆನ್ ಮಾಡ್ಕೊಂಡಿದ್ರೆ ಅಂದ್ರೆ ಅದು ಕೂಡ ಸಿಗ್ನಲ್ ನ ಸ್ಕ್ಯಾನ್ ಮಾಡ್ತಾ ಇರುತ್ತೆ, ಅದಾದ್ಮೇಲೆ ಬ್ಲೂಟೂತ್ ಇದು ಮಾಡಿದ್ರೆ ಅಂದ್ರೆ ಹೊಸ ಡಿವೈಸ್ ನ ಸ್ಕ್ಯಾನ್ ಕೂಡ ಮಾಡ್ತಾ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಮೊಬೈಲ್ ಮೇಲೆ ತುಂಬಾ ಬ್ಯಾಡ್ ಎಫೆಕ್ಟ್ ಕೂಡ ಬೀಳುತ್ತೆ, ಅದಾದ್ಮೇಲೆ ಬ್ಯಾಟ್ರಿ ಕೂಡ ಬೇಗ ಡ್ರೈನ್ ಕೂಡ ಆಗುವಂಥದ್ದು. ಹಾಗಾಗಿ ನಿಮಗೆ ಯಾವುದು ಯಾವಾಗ ಅವಶ್ಯಕತೆ ಇದೆ ಅವಾಗ ಮಾತ್ರ ಅದನ್ನ ಎನೇಬಲ್ ಮಾಡ್ಕೊಳ್ಳಿ, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇನ್ನು ಮೂರನೇದಾಗಿ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತೆ, ನಿಮ್ಮ ಬ್ಯಾಟ್ರಿನ ತುಂಬಾ ಸೇವ್ ಕೂಡ ಮಾಡುತ್ತೆ. ಡೈರೆಕ್ಟ್ ಆಗಿ ನಿಮ್ಮ ಫೋನ್ ನ ಸೆಟ್ಟಿಂಗ್ಸ್ ಗೆ ಬನ್ನಿ, ಹಾಗೆ ಸ್ಕ್ರಾಲ್ ಮಾಡಿ ಕೆಳಗೆ ಬಂದ್ರೆ ಅಂದ್ರೆ ಈಗ ಪ್ರತಿಯೊಂದು ಫೋನಲ್ಲಿ ಕೂಡ ಅಷ್ಟೇ ಬ್ಯಾಟ್ರಿ ಅಂತ ಒಂದು ಆಪ್ಷನ್ ನ ಕೊಟ್ಟಿರ್ತಾರೆ, ಅದನ್ನ ಚೆಕ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಇಲ್ಲಿ ಬ್ಯಾಟ್ರಿ ಚೆಕಪ್ ಅಂತ ಕಾಣಿಸ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡ್ಬೋದು ಇಷ್ಟು ಅಪ್ಲಿಕೇಶನ್ ಫೋನ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ರನ್ ಕೂಡ ಆಗ್ತಿದೆ. ಹಾಗಾಗಿ ಇದರಿಂದ ನನ್ನ ಫೋನ್ ನ ಬ್ಯಾಟ್ರಿ ಬೇಗ ಖಾಲಿ ಕೂಡ ಆಗ್ತಿರುವಂಥದ್ದು. ಅದಾದ್ಮೇಲೆ ಕೆಳಗಡೆ ಕೆಲವೊಂದು ಸಜೆಷನ್ಸ್ ಕೂಡ ಫೋನ್ ನಿಮಗೆ ಕೊಡ್ತಾ ಇರುತ್ತೆ, ಅದನ್ನ ನೀವು ಯಾವುದೇ ಕಡೆಗೂ ಚೆಕ್ ಮಾಡ್ಕೊಳ್ಳೋದಿಲ್ಲ. ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ಲಾಕ್ ಡಿವೈಸ್ ಆಫ್ಟರ್ 15 seconds ಅಂತ ಕಾಣಿಸಲ್ಲ ಅದನ್ನ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇದನ್ನ ಮಾಡ್ಕೊಳ್ಳೋದ್ರಿಂದ ಬ್ಯಾಟ್ರಿ ಬ್ಯಾಕಪ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಫೋನ್ ನಿಮಗೆ ಸಜೆಷನ್ಸ್ ಕೂಡ ಕೊಡ್ತಾ ಇರುತ್ತೆ. ಅದನ್ನ ನೀವು ಒತ್ತಿದ್ರೆ ಸಾಕು ಫೋನ್ ಬ್ಯಾಟ್ರಿ ಬ್ಯಾಕಪ್ ಇನ್ನೂ ಇಂಪ್ರೂವ್ ಆಗುತ್ತೆ. ಸಿಂಪಲ್ ಆಗಿ ಕೆಳಗಡೆ ಆಡ್ 9 minutes ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ಕೂಡ ಸೆಲೆಕ್ಟ್ ಮಾಡ್ಕೊಂಡು ಇದನ್ನ ಮಾಡ್ಕೊಳ್ಳೋದ್ರಿಂದ ಪ್ರತಿ ದಿನ ಕೂಡ ಚೆಕ್ ಮಾಡ್ತಾ ಇರಿ, ಅಲ್ಲಿ ಏನ್ ಸಜೆಷನ್ಸ್ ಕೊಡುತ್ತೆ ಅದನ್ನ ಫಾಲೋ ಮಾಡ್ತಾ ಇರಿ, ಬ್ಯಾಟ್ರಿ ಬ್ಯಾಕಪ್ ತುಂಬಾ ಇಂಪ್ರೂವ್ ಆಗುತ್ತೆ. ಅದಾದ್ಮೇಲೆ ಮೇಲ್ಗಡೆ ನೋಡಬಹುದು ಕರೆಂಟ್ ಮೋಡ್ ಅಂತ ಕಾಣಿಸಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅದಾದ್ಮೇಲೆ ಇಲ್ಲಿ ಬ್ಯಾಟ್ರಿ ಸೇವರ್ ಇಲ್ಲ ಅಂದ್ರೆ ಅಲ್ಟ್ರಾ ಬ್ಯಾಟ್ರಿ ಸೇವರ್ ಗೆ ನೀವು ಸೆಟ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಮ ಫೋನ್ ನ ಬ್ಯಾಟ್ರಿ ಬ್ಯಾಕಪ್ 2x 3x ಇನ್ಕ್ರೀಸ್ ಕೂಡ ಆಗುತ್ತೆ. ನಿಮಗೆ ಯಾವಾಗ ತುಂಬಾ ಅವಶ್ಯಕತೆ ಇರುತ್ತೆ ಅವಾಗ ನೀವು ಈ ಸೆಟ್ಟಿಂಗ್ಸ್ ಅನ್ನು ಯೂಸ್ ಮಾಡ್ಕೊಂಡು ಬ್ಯಾಟ್ರಿ ಬ್ಯಾಕಪ್ ಅನ್ನ ಜಾಸ್ತಿ ಮಾಡ್ಕೋಬಹುದು. ಫ್ರೆಂಡ್ಸ್, ಇನ್ನ ನಾಲ್ಕನೇದಾಗಿ ಈ ತಪ್ಪುಗಳನ್ನ ಸುಮಾರು 90% ಜನ ಮಾಡ್ತಾರೆ, ಇನ್ಕ್ಲೂಡ್ ನನ್ನ ಫ್ರೆಂಡ್ಸ್ ಕೂಡ ತುಂಬಾ ಜನ ತಪ್ಪನ್ನ ಕೂಡ ಮಾಡ್ತಾರೆ. ಏನಂದ್ರೆ ಅಪ್ಲಿಕೇಶನ್ ಗಳನ್ನ ಫೋನ್ ಅಲ್ಲಿ ಯೂಸ್ ಮಾಡ್ತಾರೆ, ಆದ್ರೆ ಅದನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಗೆ ರನ್ ಹಾಕಿ ಬಿಡ್ತಾರೆ. ಎಕ್ಸಾಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ ಫೇಸ್ಬುಕ್ ಅಪ್ಲಿಕೇಶನ್ ಓಪನ್ ಮಾಡ್ತೀರಾ ಅನ್ಕೊಳ್ಳಿ, ನೀವು ಫೇಸ್ಬುಕ್ ಅನ್ನ ಕ್ಲೋಸ್ ಮಾಡಿ ಇನ್ನೊಂದು ಅಪ್ಲಿಕೇಶನ್ ಓಪನ್ ಮಾಡಬೇಕು ಹೊರತು ನೀವು ಫೇಸ್ಬುಕ್ ಅಟ್ ಎ ಟೈಮ್ ಓಪನ್ ಮಾಡೋದು, ವಾಟ್ಸ್ಆಪ್ ಕೂಡ ಅಟ್ ಎ ಟೈಮ್ ಓಪನ್ ಮಾಡೋದು, ಅದಾದ್ಮೇಲೆ ಯೂಟ್ಯೂಬ್ ಕೂಡ ಅಟ್ ಎ ಟೈಮ್ ಓಪನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀವೀಗ ಯೂಟ್ಯೂಬ್ ಯೂಸ್ ಮಾಡ್ತಾ ಇರ್ತೀರಾ, ಬ್ಯಾಕ್ ಗ್ರೌಂಡ್
ಅಲ್ಲಿ ಫೇಸ್ಬುಕ್ ಮತ್ತೆ ವಾಟ್ಸಪ್ ರನ್ ಆಗ್ತಾ ಇರುತ್ತೆ. ಇದರಿಂದ ಬ್ಯಾಕ್ಗ್ರೌಂಡ್ ಅಲ್ಲಿ ಬ್ಯಾಟ್ರಿ ಕನ್ಸ್ಯೂಮ್ ಆಗ್ತಾ ಇರುತ್ತೆ. ಇದರಿಂದ ಬ್ಯಾಟ್ರಿ ಬೇಗ ಡ್ರೈನ್ ಆಗೋಕ್ಕೆ ಮೇನ್ ರೀಸನ್ ಕೂಡ ಆಗುತ್ತೆ. ಹಾಗಾಗಿ ಯಾವುದೇ ಹೊಸ ಅಪ್ಲಿಕೇಶನ್ ಓಪನ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಪ್ರೀವಿಯಸ್ಲಿ ಯೂಸ್ ಮಾಡಿರೋ ಅಪ್ಲಿಕೇಶನ್ ಬ್ಯಾಕ್ಗ್ರೌಂಡ್ ಅಲ್ಲಿ ಕ್ಲೋಸ್ ಆಗಿದೆ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಅದಾದ್ಮೇಲೆ ಇನ್ನೊಂದು ಅಪ್ಲಿಕೇಶನ್ ಓಪನ್ ಮಾಡಿ ಯೂಸ್ ಮಾಡಿ. ಇದರಿಂದ ಬ್ಯಾಟ್ರಿ ಬ್ಯಾಕಪ್ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ನು 5ನೇದಾಗಿ ಹಾಗೂ ಕೊನೆಯದಾಗಿ ಕೆಲವೊಂದು ಅಪ್ಲಿಕೇಶನ್ಗಳನ್ನ ಅಪ್ಡೇಟ್ ಮಾಡ್ತೀರಿ ಮತ್ತೆ ಸಿಸ್ಟಮ್ನ ಕೂಡ ಅಪ್ಡೇಟ್ ಮಾಡ್ತೀರಿ. ಅಂದರೆ ಸಿಸ್ಟಮ್ ಅಂದರೆ ನಿಮ್ಮ ಫೋನ್ನ ಕೂಡ ಅಪ್ಡೇಟ್ ಮಾಡ್ತೀರಿ. ಕೆಲವರು ಏನು ಮಾಡ್ತಾರೆ ಅಂದರೆ 1 GB ಇದೆ 2 GB ಇದಾಗರು ಯಾರು ಅಷ್ಟು ನೆಟ್ಟನ್ನು ಖಾಲಿ ಮಾಡ್ಕೊಂಡು ಅಪ್ಡೇಟ್ ಮಾಡ್ತಾರೆ ಅನ್ನೋ ದಿನದ ಡೇಟಾ ಕೋಟನೇ ಮುಗ್ದೋಗ್ಬಿಡುತ್ತೆ ಹಾಗೆ ಹಾಗೆ ಅಂತ. ಆ ಥರ ಇಗ್ನೋರ್ ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗಬೇಡಿ. ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಫೋನ್ ಕಡೆಯಿಂದ ಕೆಲವೊಂದು ಇಶ್ಯೂ ಕೂಡ ಇರುತ್ತೆ. ಅದನ್ನ ಕಂಪ್ನಿ ಕಡೆಯಿಂದ ಫಿಕ್ಸ್ ಮಾಡಿ ಅಪ್ಡೇಟನ್ನು ಕೂಡ ಕೊಡ್ತಾರೆ. ಅದನ್ನ ನೀವು ಅಪ್ಡೇಟ್ ಮಾಡಲಿಲ್ಲ ಅಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಕೂಡ ಆಗುತ್ತೆ. ಕೆಲವೊಂದು ಸೆಕ್ಯೂರಿಟಿ ರೀಸನ್ಸ್ ಇರ್ಬೋದು ಮತ್ತು ಬ್ಯಾಟ್ರಿ ಬ್ಯಾಕಪ್ ಇರ್ಬೋದು. ಈ ಥರ ಪ್ರಾಬ್ಲಮ್ ಕೂಡ ಇದ್ದಾಗ ಏನಂತಂದರೆ ಅದನ್ನು ಫಿಕ್ಸ್ ಮಾಡಿ ಅಪ್ಡೇಟನ್ನು ಬಿಟ್ಟಾಗ ನೀವು ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದರಿಂದ ನಿಮ್ಮ ಫೋನ್ ಕೂಡ ತುಂಬ ಚೆನ್ನಾಗಿರುತ್ತೆ, ಬ್ಯಾಟ್ರಿ ಕೂಡ ಚೆನ್ನಾಗಿರುತ್ತೆ. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಯಾವುದೇ ಅಪ್ಲಿಕೇಶನ್ ಇರ್ಬೋದು, ಫೋನ್ ಸಿಸ್ಟಮ್ ಅಪ್ಡೇಟ್ ಇರ್ಬೋದು, ತಕ್ಷಣ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಫ್ರೆಂಡ್ಸ್, ಅದಾದ್ಮೇಲೆ ಇನ್ನೊಂದು ಬೋನಸ್ ಟಿಪ್ ಕೂಡ ಕೊಡ್ತೀನಿ, ಫಾಲೋ ಮಾಡಿ. ಏನಂದರೆ ತುಂಬ ಜನ ತಮ್ಮ ಡಿಸ್ಪ್ಲೇ ಮತ್ತು ಲಾಕ್ ಸ್ಕ್ರೀನ್ಗಳಲ್ಲಿ ಕಲರ್ಫುಲ್ ಆಗಿರುವ ಒಂದು ವಾಲ್ಪೇಪರ್ ಕೂಡ ಸೆಟ್ ಮಾಡ್ಕೊಳ್ತಾರೆ. ಆದರೆ ಆ ಥರ ತಪ್ಪುಗಳನ್ನ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಫೋನಲ್ಲಿ ಯಾವಾಗ ಬ್ಯಾಟ್ರಿ ಬ್ಯಾಕಪ್ ತುಂಬ ಕಡಿಮೆ ಇರುತ್ತೆ, ಬೇಗ ಖಾಲಿ ಆಗ್ತಿದೆ ಅಂದಾಗ ಯಾವಾಗ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ ವಾಲ್ಪೇಪರ್ನ ಸೆಟ್ ಮಾಡೋಕ್ಕೆ ಟ್ರೈ ಮಾಡಿಲ್ಲ ಅಂದರೆ ಬ್ಲ್ಯಾಕ್ ವಾಲ್ಪೇಪರ್ಗಳನ್ನ ಆಲ್ಮೋಸ್ಟ್ ಯೂಸ್ ಮಾಡಿ. ಇದರಿಂದ ಏನಾಗುತ್ತೆ ಅಂದರೆ ಕಲರ್ಫುಲ್ ಆಗಿ ಕೂಡ ಇರೋದಿಲ್ಲ. ಇದರಿಂದ ಬ್ಯಾಟ್ರಿ ಬ್ಯಾಕಪ್ ಸೇವ್ ಆಗೋಕೆ ಒಂದು ಮೇನ್ ರೀಸನ್ ಕೂಡ ಆಗಿದೆ. ಡೌಟ್ ಇತ್ತು ಅಂದ್ರೆ ಗೂಗಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇಷ್ಟು ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಫಾಲೋ ಮಾಡಿ 100% ನಿಮ್ಮ ಬ್ಯಾಟ್ರಿ ಬ್ಯಾಕಪ್ ಅನ್ನ ಇನ್ಕ್ರೀಸ್ ಮಾಡ್ಕೊಬಹುದು. ನಾನು ಹೇಳಿರೋ ಪ್ರತಿಯೊಂದು ಸ್ಟೆಪ್ಸ್ ಅನ್ನ ಕೂಡ ಫಾಲೋ ಮಾಡಿ ನೀವು ಬೇರೆ ವಿಡಿಯೋ ನೋಡೋ ಅವಶ್ಯಕತೆ ಕೂಡ ಇಲ್ಲ. ಈಸಿ ನಿಮ್ಮ ಫೋನ್ ನ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಕೊಡಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಾದ್ರೂ ಬ್ಯಾಟ್ರಿ ಬ್ಯಾಕಪ್ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ ಅಂದ್ರೆ ಅವರಿಗೆ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.